ನಮಸ್ಕಾರ ಅಂಬಾನಿ ಟೀಮ್ಗೆ. ನಮಸ್ಕಾರ ಶಾರುಖ್ ಖಾನ್ ಟೀಮ್. ಸಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್. ಸ್ವಾಗತಂ ಸುಸ್ವಾಗತಂ. ಮತ್ತೆ ಹೆಂಗೆ ಮ್ಯಾಚು ಅಂದರೆ ನಾವು ಆಲ್ರೆಡಿ 5 ಕಪ್ ಗೆದ್ದಿದ್ದೀವಿ. 5 ಕಪ್. ಹಲೋ, ನಾವೇನು ಕಮ್ಮಿ ಇಲ್ಲ, 3 ಟ್ರೋಫಿ ಗೆದ್ದಿದ್ದೀವಿ. ಸರಿ, ಓಕೆ. ನಿಮ್ಮೆಲ್ಲ ಅಂಪೈರ್ಸ್ ಟೀಮ್ ಅಂತಾರಲ್ಲ, ಯಾಕೆ? ಹಾಗೇನೂ ಇಲ್ಲ, ಎಲ್ಲೋ ಕೆಲವೊಂದು ಸ್ವಲ್ಪ ಹೇಟರ್ಸ್ಗಳನ್ನ ಮಾತಾಡ್ತಾರೆ, ಅದು ಬಿಟ್ಟರೆ ಬೇರೇನೂ ಇಲ್ಲಮ್ಮ. ನಮ್ಮದು ಗನ್ ಟೀಮು. ಇನ್ನೊಂದು ಹೆಡ್ ಟು ಹೆಡ್ ಅಂತ ನೋಡೋದಾದರೆ ಆಡಿರೋ 35 ಮ್ಯಾಚಲ್ಲಿ 24 ಮ್ಯಾಚು ನಾವು MI ಅವ್ರು ಗೆದ್ದಿರೋದು. ಅಷ್ಟೇ ತಾನೇ? ಓಕೆ. ಇವಾಗೇನು 11 ಗೆದ್ದಿದ್ದೀವಿ ತಾನೆ, ಆನೇಟ ಮಾಡ್ಕೊತೀವಿ ಅಷ್ಟೇ. ಹೌ ರಮೆ, ಬನ್ನಿ ನಮ್ಮ ಸ್ಟೇಡಿಯಮ್ಗೆ, ರುಬ್ಬಾಕ್ಬಿಡ್ತೀನಿ ನಿಮ್ಗೆ, ರುಬ್ಬಿಟ್ಟು ಹಂಗೆ ಸೋಲ್ಸ್ಬಿಡ್ತೀನಿ ನಿಮ್ಮನ್ನ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲಮ್ಮ, ಫಸ್ಟ್ ಮ್ಯಾಚ್ ಗೆದ್ದು ತೋರಿಸ್ರಿ, ಆಮೇಲೆ ಮಾತಾಡೋಣ. ಕಂದ, ನಮ್ಮ ಟೀಮ್ ಪ್ಲೇಯರ್ಸು ಎಲ್ಲ ಡೇಂಜರ್ ಫಾರ್ಮಲ್ಲಿ ಇದ್ದಾರೆ. ನೋಡಿದೆ ತಾನೆ T20 ವರ್ಲ್ಡ್ ಕಪ್ಪಲ್ಲಿ ಯಾವ್ಯಾವ ಥರ ಆಡಿದ್ರು ಅಂತ. ಎಲ್ಲ ಡೇಂಜರ್ ಫಾರ್ಮಲ್ಲಿ ಇರೋದು ನಮ್ಮ ಟೀಮ್ ಪ್ಲೇಯರ್ಸು. ನಮ್ಮ ಪ್ಲೇಯರ್ಸ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮ್ಮ ಕಡೆ ರೋಹಿತ್, ಡಿಕಾಕ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಬೋಲ್ಟ್, ಬುಮ್ರಾ ಎಲ್ಲ ಫಾರ್ಮಲ್ಲಿದ್ದಾರಮ್ಮ. ಫಾರ್ಮಲ್ಲಿ ನಮ್ಮ ಕಡೆನೂ ಕೂಡ ಅಜಿಂಕ್ಯ ರಹಾನೆ, ಪೋವೆಲ್ಲು, ಮನೀಶ್ ಪಾಂಡೆ, ರಘುವಂಶಿ, ಫಿನ್ನಲೆನು, ರಮಣದೀಪ್ ಸಿಂಗು, ರಿಂಕು ಸಿಂಗು ಇಂಥ ಬೆಂಕಿ ಬ್ಯಾಟ್ಸ್ಮನ್ ನಮ್ಮ ಟೀಮಲ್ಲಿ ಇದ್ದಾರೆ ಗುರು. ನಮ್ಮ ಕಡೆ ಒಳ್ಳೊಳ್ಳೆ ಬಾಲರ್ಸ್ಗಳಿದ್ದಾರೋ. ನಮ್ಮ ಕಡೆನೂ ಒಳ್ಳೆ ಬಾಲರ್ಸ್ ಇದ್ದಾರಮ್ಮ. ಹಲೋ, ನಮ್ಮ ಕಡೆ ಓಪನರ್ಸ್ ಆಗಿ ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಹಾಗೂ ಕ್ವಿಂಟನ್ ಡಿಕಾಕ್ ಅವ್ರು ಬರ್ತಾರೆ. ಗೊತ್ತಲ್ಲ ಓಪನಿಂಗ್ ಪೇರ್ ಅಂತ ಹೆಂಗಿದೆ ಅಂತ, ರುಬ್ತಾನೆ ಇರೋದು ನಿಮ್ಮ ಮೇಲೆ. ನಮ್ಮ ಕಡೆ ಓಪನರ್ಸ್ ಆಗಿ ಸುನಿಲ್ ನಾರಾಯಣ್ ಮತ್ತು ಫಿನ್ ಅಲೆನ್ ಬರ್ತಾರೆ. ಸುನಿಲ್ ನಾರಾಯಣ್ ಬಗ್ಗೆ ಹೇಳ್ಬೇಕಾ, ಮಂಚಾಗ ರುಬ್ತಾನೆ ಇರ್ತಾರೆ. ಇನ್ನು ಫಿನ್ ಅಲೆನ್ ಬಗ್ಗೆ ಹೇಳ್ಬೇಕಾ, ಈ T20 ವರ್ಲ್ಡ್ ಕಪ್ ಏನು T20 ವರ್ಲ್ಡ್ ಕಪ್ ನಡೀತೋ, ಸೆಮಿಫೈನಲ್ ಮ್ಯಾಚ್ನ ತೆಗೆದು ನೋಡು ಯಾವ ಥರ ರುಬ್ಬಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಕಡೆನೂ ಓಪನಿಂಗ್ ಬ್ಯಾಟ್ಸ್ಮನ್ ಸಕ್ಕತ್ತಾಗಿದ್ದಾರೆ. ಓಕೆ, 1 ಡೌನ್ ಆಗಿ ನಮ್ಮ ಕಡೆ ಸೂರ್ಯಕುಮಾರ್ ಯಾದವ್, T20 ವರ್ಲ್ಡ್ ಕಪ್ನ ಗೆದ್ದವರು ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಕಡೆ 1 ಡೌನ್ ಆಗಿ ಬರ್ತಾರೆ. ಗೊತ್ತಲ್ಲ ಇವ್ರು ಯಾವ ಥರ ಆಡ್ತಾರೆ ನಿಮಗೆಲ್ಲ. ನಮ್ಮ ಕಡೆ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಜಿಂಕ್ಯ ರಹಾನೆ ಅಂತೆ, ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವ್ರು ಬರ್ತಾರೆ. ಇವರು ಏನಾದರೂ ಸೆಟಲ್ ಆದರೆ ತುಂಬ ಸಕ್ಕತ್ತಾಗಿ ಆಡ್ತಾರೆ. ನಿಮ್ಮನ್ನಂತೂ ರುಬ್ಬಾಕ್ಬಿಡ್ತಾರೆ ಅಂತಲೇ ಅಂದ್ಕೊಳ್ಳಿ. ಆ ಥರ ಆಡ್ತಾರೆ ಅಜಿಂಕ್ಯ ರಹಾನೆ ಒನ್ಸ್ ಸೆಟಲ್ ಆದರೆ. ಅದಾದ ನಂತರ ನಮ್ಮ ಕಡೆ ತಿಲಕ್ ವರ್ಮಾ ಅವ್ರು ಬರ್ತಾರೆ. ತಿಲಕ್ ವರ್ಮಾ ಬಗ್ಗೆ ಹೇಳ್ಬೇಕಂದ್ರೆ ನೀವು ಆಲ್ರೆಡಿ ನೋಡಿದ್ದಾರೆ, ಈ T20 ವರ್ಲ್ಡ್ ಕಪ್ಪಲ್ಲಿ ಸಕ್ಕತ್ತಾಗಿ ಆಡ್ತಾರೆ. ಇವರು ಕೂಡ ಒನ್ಸ್ ಏನಾದ್ರು ಸೆಟ್ಲ್ ಆದರೆ ನಿನ್ನ ರುಬ್ಬಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ತಿಲಕ್ ವರ್ಮಾ. ಅಜಿಂಕ್ಯ ರಹಾನೆ ಔಟ್ ಆದ ತಕ್ಷಣ ನಮ್ಮ ಕಡೆ ಮನೀಶ್ ಪಾಂಡೆ ಅವ್ರು ಬರ್ತಾರೆ. ಮನೀಶ್ ಪಾಂಡೆ ಬಗ್ಗೆ ಹೇಳಬೇಕಾ, ಒಂದು ಇಂಡಿಯನ್ ಪ್ಲೇಯರಲ್ಲಿ IPLನಲ್ಲಿ ಫಸ್ಟ್ 100 ಹೊಡೆದಿದ್ದು ಯಾರಪ್ಪ ಅಂದರೆ ನಮ್ಮ ಕನ್ನಡಿಗ ಮನೀಶ್ ಪಾಂಡೆನೂ ಅಷ್ಟೇ. ಮನುಷ್ಯ ಫಾರ್ಮಲ್ಲಿಲ್ಲ ಅಷ್ಟೇ, ಒನ್ಸ್ ಏನಾದ್ರು ಫಾರ್ಮಿಗೆ ಬಂದರೆ ಇವರು ಕೂಡ ರುಬ್ತಾನೆ ಇರ್ತಾರೆ. ಹಲೋ, ನೆಕ್ಸ್ಟ್ ನಮ್ಮ ಕಡೆ ಕುಂಫು ಪಾಂಡಮ್ಮ, ಹಾರ್ದಿಕ್ ಪಾಂಡ್ಯ. ಬ್ಯಾಟಿಂಗು ಸೈ, ಬೌಲಿಂಗು ಸೈ. ನಮ್ಮ ಕ್ಯಾಪ್ಟನ್, ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಕುನ್ಫು ಪಾಂಡ, ಗೊತ್ತಲ್ಲ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಹಿಟ್ಟಿಂಗು, ಆ್ಯಟಿಟ್ಯೂಡು, ಅವರ ಬ್ಯಾಟಿಂಗ್ ಶೈಲಿ ಎಲ್ಲ ಚಿಂದಿ. ಓಕೆ, ನಿಮ್ಮ ಕಡೆ ಹಾರ್ದಿಕ್ ಪಾಂಡ್ಯ ಇದ್ದರೆ ನಮ್ಮ ಕಡೆ ಕ್ಯಾಮ್ರಾನ್ ಗ್ರೀನ್ ಇದ್ದಾರೆ. ಇವರು ಬ್ಯಾಟಿಂಗು ಸೈ, ಬೌಲಿಂಗು ಸೈ. ಇವರು ಕೂಡ ಬ್ಯಾಟಿಂಗು ಬೌಲಿಂಗು ಎರಡನ್ನೂ ಮಸ್ತಾಗೆ ಮೇಂಟೈನ್ ಮಾಡ್ತಾರೆ. ನಮ್ಮ ಕಡೆ ನೆಕ್ಸ್ಟ್ ವಿಲ್ ಜಾಕ್ಸ್ ಬರ್ತಾರೆ. ಜಾಕಿ ಇವರು ಕೂಡ ಒಂದೊಳ್ಳೆ ಫಾರ್ಮಲ್ಲಿದ್ದಾರೆ. ಬ್ಯಾಟಿಂಗು ಸೈ, ಈ ಕಡೆ ಬೌಲಿಂಗು ಸೈ. ನಮ್ಮ ಕಡೆ ಬೆಸ್ಟ್ ಫಿನಿಷರ್ ಆಗಿ ವಿಲ್ ಜಾಕ್ಸ್ ಅವರು ಕೂಡ ಕಾಣಿಸ್ಕೊಳ್ತಾರೆ. ವಿಲ್ ಜಾಕ್ಸಾ? ನಿಮ್ಮ ಕಡೆ ವಿಲ್ ಜಾಕ್ ಇದ್ದಾರೆ, ನಮ್ಮ ಕಡೆ ರಿಂಕು ಸಿಂಗ್ ಇದ್ದಾನೆ. ರಿಂಕು ಸಿಂಗ್ ಗೊತ್ತಲ್ಲ, ಲಾಸ್ಟ್ ಓವರಲ್ಲಿ 5 ಬಾಲ್ಗೆ 5 ಸಿಕ್ಸ್ ಹೊಡೆದು ಮ್ಯಾಚ್ನ ಫಿನಿಷ್ ಮಾಡಿದ್ದ ಹೆಗ್ಗಳಿಕೆ ಯಾರ್ದಪ್ಪ ಅಂದರೆ ನಮ್ಮ ಬೆಂಕಿ ಬ್ಯಾಟ್ಸ್ಮನ್ ರಿಂಕು ಸಿಂಗು ಅಷ್ಟೇ. ಮನುಷ್ಯ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾನೆ, ಅಂದು ಬಂದಂಗೆ ರುಬ್ತಾನೆ ಇರೋದು ನಿಮ್ಮ ಬಾಲರ್ಸ್ಗಳಿಗೆಲ್ಲ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಕಡೆ ನಮ್ಮಂದಿರೋರು ಬರ್ತಾರೆ. ಇವರು ಕೂಡ ಬ್ಯಾಟಿಂಗು ಆಡ್ತಾರೆ, ಬೌಲಿಂಗು ಆಡ್ತಾರೆ. ಇವರು ಕೂಡ ಒಂದೊಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೌಲರ್ ಆಗಿ ನಮ್ಮ ಮುಂಬೈ ತಂಡದಲ್ಲಿ ಕಾಣಿಸ್ಕೊಳ್ತಾರೆ. ನೆಕ್ಸ್ಟ್ ರಮಣ್ದೀಪ್ ಅವ್ರು ಬರ್ತಾರೆ. ರಮಣ್ದೀಪ್ ಸಿಂಗ್ ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್. ನಮ್ಮ ಕಡೆ ಒಂದೊಳ್ಳೆ ಬ್ಯಾಟ್ಸ್ಮನ್ ಇಲ್ಲಿವರೆಗೂ ಇದ್ದಾರಪ್ಪ, ಡೆಪ್ತ್ವರೆಗೂ. ನೆಕ್ಸ್ಟ್ ನಮ್ಮ ಕಡೆ ಮಿಚೆಲ್ ಸ್ಯಾಂಟ್ನರ್ ಬರ್ತಾರೆ. ಇವರು ಕೂಡ ಮಸ್ತಾಗಿ ಬೌಲಿಂಗ್ ಮಾಡ್ತಾರೆ ಹಾಗೂ ಕೆಲವೊಂದು ಬಾರಿ ಬ್ಯಾಟಿಂಗ್ ಅವಶ್ಯಕತೆ ಇದ್ದರೆ ಬ್ಯಾಟಿಂಗ್ ಕೂಡ ಸಕ್ಕತ್ತಾಗಿ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಕಡೆ ಹರ್ಷಿತ್ ರಾಣಾ, ಬ್ಯಾಟಿಂಗು ಸೈ, ಬೌಲಿಂಗು ಸೈ. ಬ್ಯಾಟಿಂಗಲ್ಲಿ ಏನಾದ್ರು ಅಕಸ್ಮಾತ್ ಫಾರ್ಮ್ ಕಂಡುಕೊಂಡ್ರು ಅಂದರೆ ಇವರು ಅಷ್ಟೇ ಪವರ್ ಹಿಟರಾಗಿ ಕಾಣಿಸ್ಕೊತಾರೆ. ಇವರು ಕೂಡ ದ ಬಾಲರ್ ರೋಲ್ನ ಪ್ಲೇ ಮಾಡ್ತಾರೆ ಹಾಗೂ ಕೆಲವೊಂದು ಬಾರಿ ಬ್ಯಾಟಿಂಗ್ ರೋಲ್ನ ಪ್ಲೇ ಮಾಡ್ತಾರೆ ನಮ್ಮ ಟೀಮಲ್ಲಿ. ಬೌಲಿಂಗ್ ಅಂತ ಬಂದರೆ ನಮ್ಮ ಕಡೆ ದೀಪಕ್ ಚಹರ್ ಅವರು ಇದ್ದಾರೆ. ನಿಮ್ಮ ಕಡೆ ದೀಪಕ್ ಚಹರ್ ಇದ್ದರೆ ನಮ್ಮ ಕಡೆ ಮತೀಶ್ ಪತಿರಾಣ ಅವರು ಇದ್ದಾರೆ.
ನೆಕ್ಸ್ಟು ನಮ್ಮ ಕಡೆ ವರ್ಲ್ಡಲ್ಲೇ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು ಬುಮ್ರಾ ನಮ್ಮ ಟೀಮಲ್ಲಿ ಇದ್ದಾರೆ. ಗೊತ್ತಲ್ಲ ಇವ್ರು ಯಾವ ಥರ ಆಡಿಸ್ತಾರೆ, ಓವರ್ನ ಯಾವ ಥರ ಕಂಟ್ರೋಲ್ ಮಾಡಿಸ್ತಾರೆ, ಹಾಗೂ ವಿಕೆಟ್ಗಳು ಬೇಕಾದ ವಿಕೆಟ್ಗಳನ್ನ ತೆಕ್ಕೊಡ್ತಾರೆ, ಹಾಗೂ ಎಷ್ಟೋ ಮ್ಯಾಚ್ಗಳನ್ನ ಇವರು ಗೆಲ್ಲಿಸಿದ್ದಾರೆ. ಈ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತು ತಾನೇ? ಓಕೆ ಒಪ್ಕೊತೀನಿ. ಬುಮ್ರಾ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಗ್ರೇಟ್ ಬೌಲರ್ ಅಂತ ಒಪ್ಕೊತೀನಿ. ನಿಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಬುಮ್ರಾ ಇದ್ದರೆ, ನಮ್ಮ ಕಡೆ ನಂಬರ್ 1 T20 ಬೌಲರ್ ವರುಣ್ ಚಕ್ರವರ್ತಿ ಅವರು ಇದ್ದಾರೆ, ಸ್ಪಿನ್ ಮಾಂತ್ರಿಕ. ನೆಕ್ಸ್ಟ್ ನಮ್ಮ ಕಡೆ ಟ್ರೆಂಟ್ ಬೋಲ್ಟ್, ಹೊಸ ಬಾಲಲ್ಲಿ ವಿಕೆಟ್ಗಳನ್ನು ಎತ್ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಟ್ರೆಂಟ್ ಬೋಲ್ಟ್. ಇವರು ಕೂಡ ಒನ್ ಆಫ್ ದಿ ಫೈನೆಸ್ಟ್ ಬೌಲರ್ ಇನ್ ನಮ್ಮ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ತೀನಿ. ಬೋಲ್ಟಾ? ನಿಮ್ಮ ಕಡೆ ಬೋಲ್ಟ್ ಇದ್ದಾರಾ? ನಮ್ಮ ಕಡೆ ಎರಡೆರಡು ಆಪ್ಷನ್ ಇದೆ, ಒಂದು ಆಕಾಶ್ ದೀಪು ಇಲ್ಲ ವೈಭವ್ ಹೊರಾಡ. ಇವರಿಬ್ಬರಲ್ಲಿ ನಾವು ಯಾರನ್ನ ಬೇಕಾದ್ರೂ ಆಡಿಸ್ಬೋದು. ಇಂಪ್ಯಾಕ್ಟ್ ಬರೋದಾದರೆ ಇಂಪ್ಯಾಕ್ಟ್ ಆಗಿ ನಮ್ಮ ಕಡೆ ಶಾರ್ದೂಲ್ ಥಾಕೂರ್ ಇದ್ದಾರೆ. ಇವರು ಬಾಲಿಂಗು ಮಾಡ್ತಾರೆ, ಕೆಲವೊಂದು ಬಾರಿ ಅವಶ್ಯಕತೆ ಇದ್ದರೆ ಬ್ಯಾಟಿಂಗ್ ಕೂಡ ಸಕ್ಕತ್ತಾಗಿ ಮಾಡ್ತಾರೆ. ಇಂಪ್ಯಾಕ್ಟ್ ಅಂತ ಬಂದಾಗೂ ನಮ್ಮ ಟೀಮಲ್ಲಿ ಉಮ್ರಾನ್ ಮಲ್ಲಿಕ್ ಅವರು ಇದ್ದಾರಪ್ಪ. ಅಷ್ಟು ಬಾಲಿಂಗ್ ಮಾಡೋದ್ರಲ್ಲಿ ಇವ್ರದ್ದು ಕೆಲವೊಂದು ರೆಕಾರ್ಡ್ಗಳಿವೆ ಗುರು ನಮ್ಮ ಟೀಮಿಂದ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿನಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ, ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.